ಸರ್ಕಾರದಿಂದ ಒಳ ಮೀಸಲಾತಿ ಅಧಿಕೃತ ಅನುಷ್ಠಾನ ಸರ್ಕಾರಿ ಹುದ್ದೆಗಳಲ್ಲಿ ಒಳ ಮೀಸಲಾತಿ ಅನ್ವಯಿಸಿ ನೇಮಕಾತಿಗೆ ಸೂಚನೆ. ಈಗಾಗಲೇ ಹೊರಡಿಸಿರುವ ನೇಮಕಾತಿ ಪ್ರಕ್ರಿಯೆ ರದ್ದುಗೊಳಿಸುವಂತೆ ಆದೇಶ. ಹೊಸದಾಗಿ ಮೀಸಲಾತಿ ಅನ್ವಯಿಸಿ ಭರ್ತಿ ಮಾಡುವಂತೆ ಸೂಚನೆ. ಎಲ್ಲ ನೇಮಕಾತಿ ಪ್ರಾಧಿಕಾರಗಳಿಗೆ ರಾಜ್ಯ ಸರ್ಕಾರದ ಆದೇಶ. ನಿಗದಿತ ಸಮಯದ ಒಳಗೆ ಹೊಸ ನೇಮಕಾತಿ ಪ್ರಕ್ರಿಯೆ ನಡೆಸೋಕೆ ಸೂಚನೆ. ಸರ್ಕಾರಿ ನೇಮಕಾತಿಗಳಲ್ಲೇ ಮೊದಲಿಗೆ ಒಳ ಮೀಸಲಾತಿ ಅನುಷ್ಠಾನ. ನೋಡಿ, ಈ ಒಳ ಮೀಸಲಾತಿ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇದೀಗ ಸರ್ಕಾರದಿಂದ ಒಳ ಮೀಸಲಾತಿ ಅಧಿಕೃತ ಅನುಷ್ಠಾನವನ್ನು ಮಾಡ್ತಾ ಇರೋದು. ಸರ್ಕಾರಿ ಹುದ್ದೆಗಳಲ್ಲಿ ಒಳ ಮೀಸಲಾತಿ ಅನ್ವಯಿಸಿ ನೇಮಕಾತಿಗೆ ಕೂಡ ಸೂಚನೆಯನ್ನು ನೀಡಲಾಗ್ತಾ ಇದೆ. ಈಗಾಗಲೇ ಹೊರಡಿಸಿರುವ ನೇಮಕಾತಿ ಪ್ರಕ್ರಿಯೆ ರದ್ದುಗೊಳಿಸುವಂತೆ ಆದೇಶವನ್ನು ಕೂಡ ನೀಡಲಾಗಿದೆ. ಹೀಗೆ ಏನೇನು ನೇಮಕಾತಿಯ ಪ್ರಕ್ರಿಯೆ ನಡಿಬೇಕು ಅಂತ ಆದೇಶವನ್ನು ಹೊರಡಿಸಲಾಗಿತ್ತು, ಅದನ್ನು ರದ್ದು ಮಾಡುವಂತೆ ಆದೇಶವನ್ನು ಹೊರಡಿಸಲಾಗಿದೆ. ಹೊಸದಾಗಿ ಮೀಸಲಾತಿಯನ್ನು ಅನ್ವಯಿಸಿ ಭರ್ತಿ ಮಾಡಬೇಕು ಅಂತ ಸೂಚನೆಯನ್ನು ಈ ಮುಖಾಂತರವಾಗಿ ನೀಡ್ತಾ ಇರುವಂಥದ್ದು. ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನು ನೀಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ರಾಜ್ಯ ಸರ್ಕಾರದ ಈ ಆದೇಶದಲ್ಲಿ ಏನೆಲ್ಲ ಇದೆ? ನೀತಿ ಈಗಾಗಲೇ ರಾಜ್ಯ ಸರ್ಕಾರ ದಲಿತ ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದೆ. ಅಧಿಕೃತವಾಗಿ ಆದೇಶವನ್ನು ಕೂಡ ಮಾಡಿದೆ. ಮೀಸಲಾತಿಯನ್ನ ದಲಿತ ಸಮುದಾಯದ ಒಳಪಂಗಡಗಳಿಗೆ ಹಂಚಿಕೆ ಮಾಡಿ. ಸೊ ಈಗ ಸರ್ಕಾರಿ ಸೇವೆಗಳು ಏನು ಹುದ್ದೆಗಳನ್ನ ಭರ್ತಿ ಮಾಡಲಾಗಿತ್ತು, ನಿಗಮ ಮಂಡಳಿಗಳಿರ್ಬೋದು, ಪ್ರಾಧಿಕಾರಗಳಿರ್ಬೋದು, ಹಾಗೆ ಸರ್ಕಾರದ ವಿವಿಧ ಇಲಾಖೆಗಳಿಗೆ ನೇಮಕಾತಿಗೆ ಆದೇಶವನ್ನ ನೀಡಲಾಗಿತ್ತು. ನೇಮಕಾತಿ ಪ್ರಕ್ರಿಯೆ ಕೂಡ ಈಗಾಗಲೇ ಪ್ರಾರಂಭವಾಗಿತ್ತು. ಈಗ ಒಳ ಮೀಸಲಾತಿಯನ್ನ ಜಾರಿಗೆ ತಂದಿರೋದ್ರಿಂದ ಸಹಜವಾಗಿ ಆ ಒಂದು ನೇಮಕಾತಿ ಪ್ರಕ್ರಿಯೆಗಳು ಏನಿತ್ತು ಅಂದ್ರೆ ಈಗಾಗಲೇ ಆದೇಶವನ್ನ ಹೊರಡಿಸಿ ನೇಮಕಾತಿಗೆ ಅರ್ಜಿಗಳನ್ನ ಕರೆಯಲಾಗಿತ್ತು. ಅದೆಲ್ಲವನ್ನು ಕೂಡ ನೀವು ತಕ್ಷಣ ರದ್ದು ಮಾಡಬೇಕು ಅನ್ನುವಂತಹ ಆದೇಶವನ್ನ ಈಗ ಸರ್ಕಾರ ಮಾಡಿದೆ. ಒಳ ಮೀಸಲಾತಿಯನ್ನ ಅನ್ವಯಗೊಳಿಸಿಕೊಂಡು ಆ ಒಳ ಮೀಸಲಾತಿಯನ್ನ ಈ ಸರ್ಕಾರಿ ನೇಮಕಾತಿಯಲ್ಲಿ ಅಳವಡಿಸಿಕೊಂಡು ನೀವು ಮತ್ತೊಮ್ಮೆ ಹೊಸದಾಗಿ ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿದೆ. ಎಲ್ಲ ಏನು ಪರೀಕ್ಷಾ ಪ್ರಾಧಿಕಾರಗಳಿದೆ, ನೇಮಕಾತಿಯನ್ನ ಭರ್ತಿ ಮಾಡುವಂತಹ ಪ್ರಾಧಿಕಾರಗಳಿದೆ, ಅದಕ್ಕೆ ಸರ್ಕಾರ ಅಧಿಕೃತವಾಗಿ ಸೂಚನೆಯನ್ನ ಹೊರಡಿಸಿದೆ. ಈಗ ಯಾವುದೇ ಸರ್ಕಾರಿ ಹುದ್ದೆಗಳಿರ್ಬೋದು, ಇಲಾಖೆ ನಿಗಮ ಮಂಡಳಿಗಳ ನೌಕರರ ಸಿಬ್ಬಂದಿಗಳ ನೇಮಕಾತಿ ಇರ್ಬೋದು, ಎಲ್ಲವನ್ನು ಕೂಡ ಮತ್ತೊಮ್ಮೆ ಹೊಸದಾಗಿ ಹಳೆಯದನ್ನ ಕ್ಯಾನ್ಸಲ್ ಮಾಡಿ ಹೊಸದಾಗಿ ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ಬೇಕಾಗತ್ತೆ. ಹೊಸದಾಗಿ ಅರ್ಜಿಗಳನ್ನ ಕರಿಬೇಕಾಗತ್ತೆ, ಹೊಸದಾಗಿ ಪರೀಕ್ಷೆಗಳನ್ನು ಕರಿಬೇಕಾಗತ್ತೆ. ಈಗಿನಿಂದಲೇ ಅಧಿಕೃತವಾಗಿ ಒಳ ಮೀಸಲಾತಿಯನ್ನ ಸರ್ಕಾರಿ ನೌಕರರಿಗೆ ಅನ್ವಯಗೊಳಿಸಿ ಸರ್ಕಾರ ಅಧಿಕೃತವಾಗಿ ಅನುಷ್ಠಾನಕ್ಕೆ ತರ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.